ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಅದ್ವೈತ ಜ್ಯುವೆಲ್ಸ್ ಎಂಬ ಒಂದು IPO ಬಂದಿರ್ತದೆ. ಅದೆಲ್ಲ ಪ್ರೈಸ್ ಬ್ಯಾಂಡು, ಇಶ್ಯೂ ಸೈಜು, ಹಾಗೂ ಓಪನಿಂಗ್ ಡೇಟು, ಕ್ಲೋಸಿಂಗ್ ಡೇಟು ಎಲ್ಲ ಅಪ್ಡೇಟ್ ಆಗಿರುತ್ತೆ. ಅದರದ್ದು ಒಂದು ಬ್ರೀಫ್ ಡೀಟೇಲ್ಸ್ ಎಲ್ಲ ತಿಳಿದುಕೊಳ್ಳೋಣ. ನೋಡಿ, ಇದು IPO ನೇಮ್ ಬಂದ್ಬಿಟ್ಟು ಅದ್ವೈತ ಜ್ಯುವೆಲ್ಸ್. ಇದು ರಾಮ್ ಬ್ಯಾಜೋ ಅಂತ ಬ್ರ್ಯಾಂಡಿಂದ ಪರಿಚಯವಾಗಿದೆ. ಈ ಒಂದು ನೇಮಿಂದ ಪ್ರಮುಖ ನಗರಗಳಲ್ಲಿ ಇವರ ಜ್ಯುವೆಲರ್ಸ್ ಶಾಪ್ಗಳು ಫೇಮಸ್ ಆಗಿದ್ದಾವೆ. ಈ ಒಂದು ಜ್ಯುವೆಲರ್ಸ್ ಪ್ರೊಡಕ್ಟ್ ಮಾಡುವಂಥ ಕಂಪನಿ ಇದು ಸ್ಟಾರ್ಟ್ ಆಗಿದ್ದು 2029ರಲ್ಲಿ. ಕುಂದನ್ ಎಂಬ ಪೋಲ್ಕಿ ಡೈಮಂಡ್ ಸ್ಟಡ್ಡಿಡ್ ಪೀಸಸ್ ಅಂಡರ್ ದ ಬ್ರ್ಯಾಂಡ್ ನೇಮ್, ಅಂದರೆ ರ್ಯಾಮ್ ಬ್ಯಾಜೋ ನೇಮಲ್ಲಿ ಈ ಒಂದು ಶಾಪ್ಗಳು ಫೇಮಸ್. ಕುಂದನ್ ಪೋಲ್ಕಿ ಡೈಮಂಡ್ ಅಂತ ಆಭರಣಗಳನ್ನು ಇದು ಪ್ರೊಡಕ್ಟ್ ಅದರ ಜೊತೆ ಇದು ನೆಕ್ಲೆಸ್ಸು, ಇಯರಿಂಗ್ಸು, ರಿಂಗ್ಸ್, ಬ್ಯಾಂಗಲ್ ಈ ಥರ ಕಸ್ಟಮೈಸ್ಡ್ ಆದಂಥ ಜ್ಯುವೆಲರಿಗಳನ್ನು ಪ್ರೊಡಕ್ಟ್ ಮಾಡ್ತದೆ. ಈ ಒಂದು ಜ್ಯುವೆಲರ್ಸ್ ಕಂಪನಿ ರಾಜಸ್ಥಾನದಲ್ಲಿ ಬೇಸ್ಡ್ ಆದಂಥ ಜ್ಯುವೆಲರಿ ಕಂಪನಿ. ಇದರ ಇಶ್ಯೂ ಸೈಜ್ ಬಂದ್ಬಿಟ್ಟು 165.16 ಕೋಟಿ ರೂಪಾಯಿಯನ್ನು IPO ಮೂಲಕ ಈ ಒಂದು ಜ್ಯುವೆಲರ್ಸ್ ಕಂಪ್ನಿ ಒಂದು ಬಂಡವಾಳವನ್ನು ಸಾರ್ವಜನಿಕರಿಂದ ಸಂಗ್ರಹ ಮಾಡುತ್ತಿದೆ. ಈ ಒಂದು ಇಶ್ಯೂ ಸೈಜ್ ಫುಲ್ IPO ಫ್ರೆಶ್ ಇಶ್ಯೂ ಆಗಿರುತ್ತದೆ. ನೋಡಿ, ಇದರದ್ದು ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗೋದು ಜೂನ್ 23, 2026ರಿಂದ ಕ್ಲೋಸ್ ಆಗೋದು ಜೂನ್ 25, 2026. ಇದರ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 130 ರೂಪಾಯಿಂದ 138 ರೂಪಾಯಿ ಒಂದು ಶೇರ್ ಪ್ರೈಸ್ ಆಗಿರ್ತದೆ. ಆಗಲೇ ಹೇಳದಂತೆ IPO ಓಪನಿಂಗ್ ಡೇಟು ಜೂನ್ 23, ಕ್ಲೋಸಿಂಗ್ ಡೇಟು ಜೂನ್ 25, 2026. ಇದು ಅಲಾಟ್ಮೆಂಟ್ ಆಗೋದು ಜೂನ್ 29, 2026. ನಿಮಗೆ ಒಂದು ವೇಳೆ ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ ಆಗೋದು ಜೂನ್ 30, 2026. ಹಾಗೂ ನಿಮಗೆ ಒಂದು ವೇಳೆ ಅಲಾಟ್ಮೆಂಟ್ ಸಿಕ್ಕರೆ ನಿಮ್ಮ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಅದೇ ಜೂನ್ 30, 2026ರಂದು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರ್ತವೆ. ಲಿಸ್ಟಿಂಗ್ ಡೇಟ್ ಬಂದ್ಬಿಟ್ಟು ಜುಲೈ 1, 2026. ಆ ದಿನ ಈ ಶೇರು ಸಾರ್ವಜನಿಕವಾಗಿ ಲಿಸ್ಟ್ ಆಗುತ್ತೆ. ನೋಡಿ, ರಿಟೇಲರ್ಸ್ಗೆ ಒಂದು ಲಾಟು ಮಿನಿಮಮ್ 1 ಲಾಟ್ ಇರುತ್ತೆ. 100 ಶೇರ್ಗಳಿರ್ತವೆ. ಒಟ್ಟು ಅಮೌಂಟ್ ಬಂದ್ಬಿಟ್ಟು ಒಂದು ಲಾಟ್ಗೆ 13,800 ರೂಪಾಯಿ. ಮ್ಯಾಕ್ಸಿಮಮ್ ರಿಟೇಲರ್ಸ್ ಎಷ್ಟು ಅಪ್ಲೈ ಮಾಡ್ಬೋದು ಅಂದರೆ 14 ಲಾಟು 1,400 ಶೇರ್ಗಳು. ಒಟ್ಟು ಅಮೌಂಟ್ ಬಂದ್ಬಿಟ್ಟು 1,93,200 ರೂಪಾಯಿ. ಹಾಗೂ ಸ್ಮಾಲ್ HNI ಅವರು ಮಿನಿಮಮ್ ಲಾಟ್ ಬಂದ್ಬಿಟ್ಟು 15 ಲಾಟು ಶೇರ್ಗಳು 1,500. ಒಟ್ಟು ಅಮೌಂಟ್ ಮಿನಿಮಮ್ಮು 2,07,000 ರೂಪಾಯಿ. ಹಾಗೂ ಮ್ಯಾಕ್ಸಿಮಮ್ 72 ಲಾಟು ಒಟ್ಟು ಶೇರ್ ಬಂದ್ಬಿಟ್ಟು 7,200 ಶೇರ್ಗಳು. ಹಾಗೂ ಒಟ್ಟು ಅಮೌಂಟ್ ಬಂದ್ಬಿಟ್ಟು 9,93,600 ರೂಪಾಯಿ. ಹಾಗೂ ಬಿಗ್ HNI ಕ್ಯಾಟಗರಿ ಅವರು ಮಿನಿಮಮ್ ಅಂದರೆ 73 ಲಾಟ್ಗಳು 7,300 ಶೇರ್ಗಳನ್ನು ಇದಕ್ಕಿಂತ ಹೆಚ್ಚು ಬೈ ಮಾಡ್ಬೋದು. ಅಂದರೆ 10,07,400 ರೂಪಾಯಿಗಿಂತ ಹೆಚ್ಚು ಅಮೌಂಟನ್ನು ಅವರು ಇನ್ವೆಸ್ಟ್ ಮಾಡ್ಬೋದು. ಈ ಒಂದು ಇವರಿಗೆ ಬಿಗ್ HNI ಕ್ಯಾಟಗರಿ ಅಂತ ಹೇಳಲಾಗ್ತದೆ. ಸಬ್ಸ್ಕ್ರಿಪ್ಷನ್ ಯಾರ್ಯಾರಿಗೆ ಎಷ್ಟಿದೆ ಅಂತ ನೋಡುವ. ನೋಡಿ, QIB ಇನ್ವೆಸ್ಟರ್ಸ್ಗೆ 50% ಇದೆ. ಹಾಗೂ ಅವ್ರ ಶೇರ್ಗಳು ಬಂದ್ಬಿಟ್ಟು 59,81,300 ಶೇರ್ಗಳು QIB ಅವ್ರಿಗಾಗಿ ರಿಸರ್ವ್ ಆಗಿರುತ್ತವೆ. ನೋಡಿ, ಬಿಗ್ HNI ಅವ್ರಿಗೆ 2 ಶೇರ್ ಬಂದ್ಬಿಟ್ಟು 11,97,800 ಶೇರ್ಗಳು ಅವರಿಗಾಗಿ ರಿಸರ್ವ್ ಇದೆ. ಅವರು ಇನ್ವೆಸ್ಟ್ ಮಾಡುವ ಅಮೌಂಟು 16.53 ಕೋಟಿ. 10% ರಿಸರ್ವ್ ಇರುತ್ತೆ. ಈಗ ಸ್ಮಾಲ್ HNI ಅವರಿಗೆ 5,98,900 ಶೇರ್ಗಳು ರಿಸರ್ವ್ ಇದ್ದಾವೆ. ಅವರು ಅಮೌಂಟ್ ಇನ್ವೆಸ್ಟ್ ಮಾಡೋದು 8.26 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ ಮಾಡ್ತಾರೆ. ಅವರಿಗೆ 5% ರಿಸರ್ವ್ ಇದೆ. ಈಗ ರಿಟೇಲರ್ಸ್ ಬಂದ್ಬಿಟ್ಟು ರಿಟೇಲರ್ಸ್ಗೆ 41,90,000 ಶೇರ್ಗಳು ರಿಸರ್ವ್ ಇದ್ದಾವೆ. ರಿಟೇಲರ್ಸ್ 57.82 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಅವರಿಗೆ 35% ರಿಸರ್ವ್ ಇರ್ತದೆ. ಒಟ್ಟು ಶೇರ್ಗಳು 1,19,68,000 ಶೇರ್ಗಳಿವೆ. ಒಟ್ಟು ಅಮೌಂಟ್ ಬಂದ್ಬಿಟ್ಟು ಅಂದರೆ 165.16 ಕೋಟಿ ರೂಪಾಯಿ ಇದು ಇಶ್ಯೂ ಸೈಜ್ ಆಗಿದೆ. ಇದು ಚಿಕ್ಕ ಸೈಜ್ ಇರೋದ್ರಿಂದ ಇದನ್ನು ನಾವು QIB ಸಬ್ಸ್ಕ್ರಿಪ್ಷನ್ ಎಷ್ಟಾಗಿರುತ್ತದೆ ಹಾಗೂ HNI ಸಬ್ಸ್ಕ್ರಿಪ್ಷನ್ ಎಷ್ಟಾಗಿರ್ತದೆ, ಆ ದಿನ GMP ಗ್ರೇ ಮಾರ್ಕೆಟ್ ಪ್ರೈಸ್ ಎಷ್ಟಿರ್ತದೆ ಎಂಬುದನ್ನು ನೋಡಿಕೊಂಡು ನಾವು ಸಹ ಅಪ್ಲೈ ಮಾಡಬೇಕಾಗ್ತದೆ. ಈ ಒಂದು ಶೇರ್ ಮಾರ್ಕೆಟಲ್ಲಿ ಈ IPOಗೆ ಎಷ್ಟು ಡಿಮ್ಯಾಂಡ್ ಇದೆ ಎಂಬುದನ್ನು ನೋಡಿಕೊಂಡು ನಾವು ಅಪ್ಲೈ ಮಾಡಬೇಕಾಗ್ತದೆ. ಇದು ಪ್ರಸ್ತುತ GMP ಎಷ್ಟಿದೆ ನೋಡುವ. ಪ್ರಸ್ತುತ GMP ರೂಮರ್ಸ್ ಎಷ್ಟಿದೆ ಅಂತ 91 ರೂಪಾಯಿ ಇದೆ. ಅಂದರೆ ಒಂದು ಶೇರ್ ಮೇಲೆ 66% ಪ್ರೀಮಿಯಮ್ ಈ ಒಂದು ಶೇರು ಡಿಮ್ಯಾಂಡಲ್ಲಿ ಇವಾಗಿನ ಬೇಡಿಕೆಯಲ್ಲಿ ತೋರಿಸ್ತಾ ಇದೆ. ಜೂನ್ 23ರಿಂದ ಜೂನ್ 25ರವರೆಗೆ ಓಪನ್ ಆದಾಗ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆದಾಗ ಈ ಒಂದು GMP ಏರಿಕೆ ಆಗ್ಬೋದು, ಇಳಿಕೆಯೂ ಆಗ್ಬೋದು. ಯಾವ ದಿನ ನಾವು ಕಾದು ನೋಡಬೇಕಾಗ್ತದೆ. ಅದ್ವೈತ ಜ್ಯುವೆಲ್ಸ್ ಲಿಮಿಟೆಡ್ ಮೇನ್ ಬೋರ್ಡ್ IPO
ಮಾಹಿತಿ ಅಪ್ಡೇಟ್ ಆಗಿರುತ್ತದೆ. ಮುಂದಿನ ಒಂದು IPO ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಹಾಗೂ ಮುಂದಿನ IPOಗಳ ಅಪ್ಡೇಟ್ಗಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದ ಉದ್ದೇಶ ಕೇವಲ ಮಾಹಿತಿ ಹಾಗೂ ಎಜುಕೇಷನ್ ಪರ್ಪಸ್ ಆಗಿರುತ್ತದೆ. ಇದು ಯಾವುದೇ ಷೇರು ಬೈ ಮಾಡುವ ಹಾಗೂ ಸೇಲ್ ಮಾಡುವಂಥ ರೆಕಮೆಂಡೇಷನ್ ಅಲ್ಲ. ನಿಮ್ಮದೇ ಆದ ಎನಲೈಸ್ ಮಾಡಿ ಹಾಗೂ ನಿಮ್ಮ ಹಣಕಾಸು ಅಡ್ವೈಸರ್ ಅವರಿಂದ ಸಲಹೆ ಪಡೆದುಕೊಂಡು ಇನ್ವೆಸ್ಟ್ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು.